ಜನಿಸಿಹನಾರು ಗೋದಾಲಿಯೋಳು ವಿನಯದ ಶಿಶುವಾಗಿ. ಅನುಪಮ ಸುಂದರ ಶಿಶುವಾಗಿಯೇ, ಅನುಪಮ ಸುಂದರ ಶಿಶುವಾಗಿಯೇ, ವಿನಯದಿ ಮೆರೆಯುತ್ತ ಶಾಂತಿಯ ಬೀರುತ್ತ, ವಿನಯದಿ ಮೆರೆಯುತ್ತ ಶಾಂತಿಯ ಬೀರುತ್ತ, ಜನಿಸಿಹನಾರು ಗೋದಾಲಿಯಳು ವಿನಯದ ಶಿಶುವಾಗಿ. ಕಾರು ಕಟ್ಟಿದ ಕೊಟ್ಟಿಗೆಯೊಳಗೆ ಗುರುರಾಯಾತ ಜನಿಸೆ ಬಂದದು, ಹುರುತರ ದೀನತೆ ಧರೆಯೊಳು ಬೀರುತೆ, ಹುರುತರ ದೀನತೆ ಧರೆಯೊಳು ಬೀರುತೆ, ಹರುಷವ ಮನದೊಳು ನೀಡುತ್ತವು ನೀಡುತ್ತೆ, ಹರುಷವ ಮನದೊಳು ನೀಡುತ್ತವು ನೀಡುತ್ತೆ, ಜನಿಸಿಹನಾರು ಗೋದಾಲಿಯಳು ವಿನಯದ ಶಿಶುವಾಗಿ. ಧರಣಿಯೊಳಗೆ ಸಾರಿರಿ ವಾರ್ತೆಯ, ವರದ ಸುತಗೆ ನುತಿಯನು ಬೀರಿ, ಕರಗಳ ಜೋಡಿಸಿ ಶಿರವನ್ನು ಬಾಗಿಸಿ, ಕರಗಳ ಜೋಡಿಸಿ ಶಿರವನ್ನು ಬಾಗಿಸಿ, ನಿರುತವು ಜೋಗುಳ ಹಾಡನ್ನು ಹಾಡಿರಿ, ನಿರುತವು ಜೋಗುಳ ಹಾಡನ್ನು ಹಾಡಿರಿ, ಜನಿಸಿಹನಾರು ಗೋದಾಲಿಯೊಳು ವಿನಯದ ಶಿಶುವಾಗಿ. ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಕೃಪೆಯು, ತಂದೆಯಾದ ದೇವರಿಂದ ಶಾಂತಿ ಉಂಟಾಗಲಿ. ನಮ್ಮ ಧ್ಯಾನಕ್ಕಾಗಿ ಸಂತ ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 8ರಿಂದ 12 ವಚನಗಳನ್ನು ಓದುತ್ತೇನೆ. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ, ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ, ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. ರಕ್ಷಕನ ಗುರುತುಗಳು, ದ ಸೈನ್ಸ್ ಆಫ್ ದ ಸೇವ್ಯೂರ್. ಗುರುತು ಅಥವಾ ಚಿಹ್ನೆಗಳು ನಮ್ಮ ಬಾಳಿನಲ್ಲಿ ಉಪಯೋಗಿಸುವ ಅಗತ್ಯತೆಗಳಿವೆ ನಮಗೆ. ಇವೇ ನಮಗೆ ಮಾರ್ಗದರ್ಶನ ಮಾಡುವಂಥದ್ದು, ಅಥವಾ ಇವೇ ನಮಗೆ ತೋಳು ಮರಗಳು, ಅಂದರೆ ಸೈನ್ ಪೋಸ್ಟ್, ಗುರುತುಗಳು. ಯಾಕಂದರೆ ಗುರುತುಗಳು ಅರ್ಥವನ್ನು ಸ್ಪಷ್ಟೀಕರಿಸ್ತದೆ. Signs and symbols in our lives are very common. We all use signs, we use symbols. We use very frequently because they are important in our lives. Symbols are like signposts.
They guide us, they direct us and tell us this is the way to go. When you compare and try to understand the meaning, the signs and symbols make everything clear, and sometimes it becomes brilliant also. The meaning of symbols and signs. ಓದಿದ ವಾಕ್ಯಗಳಲ್ಲಿ 2 ಗುರುತುಗಳಿವೆ. ಮೊದಲನೇದು ಬಟ್ಟೆಯಲ್ಲಿ ಸುತ್ತಿಟ್ಟಿರುವ ಒಂದು ಮಗು ಅಥವಾ ಕೂಸು. ಎರಡನೇದಾಗಿ ಗೋದಲಿಯಲ್ಲಿ ಇಡಲ್ಪಟ್ಟಂಥ ಮಗು. In the passage that we read, there are 2 signs. One, a babe wrapped in swaddling cloths, ordinary cloth. Second one is a manger. ಮೊದಲನೇದಾಗಿ ಬಟ್ಟೆಯಲ್ಲಿ ಸುತ್ತಿಟ್ಟಿರುವ ಮಗು. ಈ ಗುರುತು ಏನು? ಇದರ ವಿಶೇಷತೆ. ವಾಟ್ ಈಸ್ ದಿ ಸಿಗ್ನಿಫಿಕೆನ್ಸ್ ಆಫ್ ಅ ಬೇಬ್ wrapped in swaddling cloths? ಹುಟ್ಟಿದ ಮಕ್ಕಳಿಗೆ ಒಂದು ಬಟ್ಟೆ, ಮೆತ್ತನೆಯ ಬಟ್ಟೆಯನ್ನು ಸುತ್ತುವುದು ಸಾಂಪ್ರದಾಯಿಕ ಮಾತ್ರ ಅಲ್ಲ, ಸಹಜ, ಅಗತ್ಯ. ಇದರ ಸಂಕೇತವೇನು? ಯಾಕೆ ದೂತನು ಕುರುಬರಿಗೆ ಈ ಒಂದು ಬಟ್ಟೆಯಲ್ಲಿ ಸುತ್ತಿದ ಮಗು ಎಂಬುದಾಗಿ ಹೇಳಿದ? Newborn babes are invariably wrapped up in soft, comfortable cloth. What is the significance of the angel mentioning this to the shepherds? What is the sign of it? ಈ ಸಾಮಾನ್ಯವಾದ ಒಂದು ವಿಷಯ, ಎಲ್ಲರೂ ಮಾಡುವಂಥದ್ದೇ. ಮಕ್ಕಳನ್ನು, ಹುಟ್ಟಿದ ಮಕ್ಕಳಿಗೆ ಬಟ್ಟೆಯಲ್ಲಿ ಸುತ್ತುವಂಥದ್ದನ್ನು 12ನೇ ವಚನದಲ್ಲಿ ಆತನು ವಿವರಿಸ್ತಾನೆ. ಏನೆಂದರೆ, ಓದ್ತೇನೆ, ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ ಬಟ್ಟೆಯಲ್ಲಿ ಸುತ್ತಿರುವ ಒಂದು ಕೂಸು. ಗೊತ್ತಾಗುವುದಕ್ಕೆ. ಯಾಕೆ? ಹೇಗೆ ಗೊತ್ತಾಗ್ತದೆ? ಏನೋ ಒಂದು ವಿಶೇಷತೆ ಎಂಬುದಾಗಿ ಅರ್ಥ. ಸಾಧಾರಣವಾದನ್ನು ನಿಮಗೆ ಗೊತ್ತಾಗುವುದಕ್ಕೆ ಎಂಬುದಾಗಿ ಹೇಳಿದರೆ ವಿಶೇಷತೆ ಏನೋ ಇದೆ. That this common wrapping of a babe in a cloth will be a sign, as in verse 12. Why? Everybody knows that a newborn is always wrapped in some soft cloth. That you may know what is the meaning of this. This will be a sign for you, that you may know this. There must be some different and unique meaning for that. Let us look at it. ಈ ವಿಶೇಷತೆ ಏನೆಂದರೆ, ಮೊದಲಿಗೆ ಈ ಸಂದೇಶ ಯಾರಿಗೆ ಬಂದದ್ದು? ಕುರುಬರಿಗೆ, ಬೇರೆ ಯಾರಿಗೂ ಅಲ್ಲ. ಅದೊಂದು ವಿಶೇಷತೆ. ಎರಡನೇದಾಗಿ, ಕುರುಬರು ಏನು ಮಾಡ್ತಿದ್ರು? ಹುಟ್ಟಿದ ಮರಿಗಳಿಗೆ, ಕುರಿ ಮರಿಗಳಿಗೆ ಹುಟ್ಟಿದ ತಕ್ಷಣ ಆ ಎಳೆ ಕಾಲುಗಳಿಗೆ ಅವರು ಒಂದು ಬಟ್ಟೆ ತಕ್ಕೊಂಡು ಸುತ್ತಿ ಅದನ್ನು ಜೋಪಾನ ಮಾಡ್ತಿದ್ರು. ಯಾಕೆ? ಇಂಥ ಕುರಿ ಮರಿಗಳು 1 ವರ್ಷ ಆದ ಮೇಲೆ ಇವನ್ನು ಜನರು ಆರಿಸಿಕೊಂಡು ಬಲಿಗೆ ಅರ್ಪಿಸಲಿಕ್ಕೆ ದೇವರಿಗೆ ತಗೊಳ್ತಿದ್ರು. ಬಲಿ ಅರ್ಪಿಸುವ ಕುರಿ ಮರಿ ಸಂಪೂರ್ಣವಾದದ್ದಾಗಿರಬೇಕು. ಊನ ಆದದ್ದು, ಕೆಲಸಕ್ಕೆ ಬಾರದ್ದು, ಗಾಯವಾದದ್ದನ್ನು ಯಾರೂ ದೇವರಿಗೆ ಅರ್ಪಿಸುತ್ತಿರಲಿಲ್ಲ. ಹೀಗಾಗಿ ಈ ಕುರುಬರು ಹುಟ್ಟಿದ ಕುರಿಮರಿಗಳಿಗೆ ತಮ್ಮ ಕಾಲುಗಳನ್ನು ಜೋಪಾನ ಮಾಡಲಿಕ್ಕೆ ಸುತ್ತಿ ಬಟ್ಟೆಯಿಂದ ಇಡ್ತಾ ಇದ್ದರು.
What is unique about this sign of being wrapped in swaddling cloths? You know, this message didn't come to anybody other than the shepherds. Only to the shepherds. That is important. First sign. Reason? When the lambs were born, invariably the shepherds would ensure that the limbs of the newborn are safe. So they would wrap them with soft cloth. What is the reason? They would raise them up in such a careful way whereby after a year or so, these lambs would be acceptable as an unblemished sacrifice for God. Because no lamb which had any deficiency was accepted. So the shepherds would ensure that there would be total completeness as the lamb grows up. What is the reason? They were not just looking at the babe which was wrapped in swaddling cloths. They were not just looking at the newborn babe, Jesus, or the lambs that were born. They were looking beyond. We will see that. ಈ ವಿಶೇಷ ಸಂಕೇತ, ಈ ವಿಶೇಷ ಚಿಹ್ನೆ ಏನು ಅವರಿಗೆ ತೋರಿಸ್ತಾ ಇತ್ತು ಅಂದರೆ, ಈ ಮಗುವೇ ದೇವರ ನಿಷ್ಕಳಂಕವಾದ ಯಜ್ಞದ ಕುರಿಮರಿ ಎಂಬುದಾಗಿ. ಆದ ಕಾರಣ ದೇವದೂತನು ಈ ಗುರುತು ಕೊಡ್ತಾನೆ, ಬಟ್ಟೆಯಿಂದ ಸುತ್ತಿರುವ ಮಗು. By the sign that was given to the shepherds alone, by comparison of the sign, they came to know that this babe is the one who is destined to be the blameless Lamb of God, which is going to be ultimately offered. That is the message of that sign. This child, without blame, without any deficiency, will be the sacrificial lamb of God. That's the first sign. ಇದು ಮೊದಲನೇ ಸಂಕೇತ. ಎರಡನೇದು, ಗೋದಲಿಯಲ್ಲಿ ಮಲಗಿದ ಮಗು. The first sign was swaddling cloths. The second one was babe lying in a manger. 12ನೇ ವಚನದಲ್ಲಿ ಏಕೆ ಗೋದಲಿ? ಹೌದು, ಅವ್ರ ಛತ್ರದಲ್ಲಿ ಹೋದಾಗ ತಳ ಇರಲಿಲ್ಲ, ಯಾವ ಕೊಠಡಿಯೂ ಖಾಲಿ ಇರಲಿಲ್ಲ, ಬೇರೆ ಎಲ್ಲಿಯಾದರೂ ಮಗುವನ್ನು ಇಡ್ಬೋದಾಗಿತ್ತಲ್ವೇ? ಗೋದಲಿ ಯಾಕೆ? ಕಾರಣ, ಗೋದಲಿಯಲ್ಲಿ ಹುಲ್ಲು ಇತ್ತು. ಕುರುಬರು ಶಿಶುವು ಗೋದಲಿಯಲ್ಲಿದ್ದಂಥ ಮೆತ್ತನೆ ಹುಲ್ಲಿನ ಮಲಗಿದ ಮೇಲೆ ಅವರು ಯಾವ ರೀತಿ ತಮ್ಮ ಕುರಿಮರಿಗಳನ್ನು ಹುಟ್ಟಿದ ಮೇಲೆ ಮೆತ್ತನೆಯ ಒಂದು ಹುಲ್ಲಿನ ಮೇಲೆಯೋ, ಒಂದು ಬಟ್ಟೆಯ ಮೇಲೆಯೋ, ಒಂದು ಹಾಸಿಗೆಯ ಮೇಲೆಯೋ ಮಲಗಿಸ್ತಿದ್ರು, ಅದು ಅವರಿಗೆ ಜ್ಞಾಪಕ ಬಂತು. ಗೋದಲಿಯಲ್ಲಿರುವಂಥ ಒಂದು ಮಗು. ಹೋಲಿಕೆ. Why manger? When Mary and Joseph went, they did not find room in the inn. Was there no other place, no other room, no veranda, no hall or sitting room? Why a manger? The sign is, only in the manger you find hay, some soft product on which the newborn could be laid to rest. Comparison.
ಹುಲ್ಲು, ಮೆತ್ತನೆಯದು, ಮಗುವಿಗೆ ಯಾವ ರೀತಿಯ ಹಾನಿ ಕಷ್ಟವನ್ನು ಮಾಡಲಿಲ್ಲ. ಆದ ಕಾರಣ ಒಂದು ಗೋದಲ್ಲಿ ತಕೊಂಡು ಅದನ್ನು ಇಟ್ಟರು. ಕುರುಬರು ಹೋಲಿಸಿದರು. Hay was very soft. It was conducive for a newborn babe to be laid down because it was not going to poke or harm the newborn babe. And they remembered the way they treated the lambs. Very carefully they would lay the lambs wrapped in cloth on some soft hay. ಹೀಗೆ ಈ ಎರಡು ಗುರುತುಗಳಿಂದ ಕುರುಬರು ಏನು ಅರಿತುಕೊಂಡರು? ಈ ಮಗುವೇ ದೇವರ ನಿಷ್ಕಳಂಕವಾದ ಯಜ್ಞದ ಕುರಿಮರಿ. ನಂಬಿದರು. By these two signs, the shepherds came to understand beyond any shadow of doubt that this babe is the sacrificial Lamb of God. They understood, they believed. ಮುಕ್ತಾಯದಲ್ಲಿ ಯೋಹಾನ 1:29 ನಾವೇನು ಓದ್ತೇವೆ? ಇಗೋ, ಯೋಹಾನನಂದದ್ದು, ಇಗೋ ಯೇಸು ಕ್ರಿಸ್ತನು ಬರುವುದನ್ನು ನೋಡಿ ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವ ದೇವರ ಕುರಿಮರಿ. What is the conclusion of this? When John the Baptist saw Jesus coming, he said, John 1:29, behold, look, the Lamb of God, the sacrificial Lamb of God, the pure and spotless, without blemish Lamb of God, which takes away the sins of the world. ಕ್ರಿಸ್ತ ಜಯಂತಿಯ ಸಂದೇಶ ಏನು? ಯೇಸು ಕ್ರಿಸ್ತನು ಈ ರೀತಿ ಹುಟ್ಟಿ ನಿಷ್ಕಳಂಕವಾದಂಥ ಪರಿಶುದ್ಧವಾದಂಥ ವ್ಯಕ್ತಿ ತನ್ನ ದೇಹ, ತನ್ನ ರಕ್ತದ ಮೂಲಕ ನಿಮ್ಮ ನನ್ನ ಪಾಪ ಪರಿಹಾರಕ್ಕೆ ಯಜ್ಞ ಆದನಲ್ಲವೇ? ದೇವರು ತಯಾರು ಮಾಡಿದಂಥ ಗುರುತು, ದೇವರು ಯಜ್ಞ ಅರ್ಪಿಸಿದ ಯೇಸು ಕ್ರಿಸ್ತನನ್ನು ನಮ್ಮ ಪಾಪದ ಪರಿಹಾರಕ್ಕಾಗಿ. ಇದೇ ಕ್ರಿಸ್ತ ಜಯಂತಿಯ ಕೊಡುಗೆ ನಮಗೆ. ಫಾರ್ ಯುವರ್ ಸಿನ್ಸ್ ಅಂಡ್ ಮೈನ್, Jesus, the spotless Lamb of God, without any blemish, was prepared for the forgiveness of your sins and mine. This is the message of Christmas. ಬಟ್ಟೆಯಿಂದ ಸುತ್ತಿದ ಮಗು, ಗೋದಲಿಯಲ್ಲಿ ಮಲಗಿದ ಮಗು. ಈ ಹೋಲಿಕೆಯಲ್ಲಿಯೇ ನಮಗೆ ಸಿಗುವುದು ರಕ್ಷಣೆ. ಈ ಹೋಲಿಕೆ ಕುರುಬರು ಕಂಡುಕೊಂಡರು. ಇದರ ಅರ್ಥ ನಂಬಿಕೆಯಿಂದ ಈ ಯಜ್ಞ ಪಶುವಾದಂಥ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿ ಆತನಿಂದ ನಾವು ರಕ್ಷಣೆ ಹೊಂದಿ ಸಮಾಧಾನದಿಂದ ಇರೋಣ. Swaddling cloths, lying in a manger. These were the two signs which enabled the shepherds to know that Jesus was the spotless Lamb of God who died for us, you and me. Let us gratefully receive this gift of Christmas and enjoy the salvation that Jesus Christ came to give us. Let us pray. Lord, we thank you for signs that you gave to the shepherds. A babe wrapped in swaddling cloths and lying in a manger. Thank you for the revelation that the shepherds had, that this babe is the spotless Lamb of God. ತಂದೆಯಾದ ದೇವರೇ, ಕುರುಬರಿಗೆ ಎರಡು ಗುರುತುಗಳನ್ನು ನೀನು ಕೊಟ್ಟು, ಬಟ್ಟೆಯಿಂದ ಸುತ್ತಿದ ಮಗು, ಗೋದಲಿಯಲ್ಲಿ ಮಲಗಿದ ಮಗು, ಇವುಗಳ ಆಳ ಗಂಭೀರ ಅರ್ಥವನ್ನು ಕುರುಬರು ತಿಳುಕೊಂಡು, ಈ ಮಗುವೇ ಲೋಕರಕ್ಷಕ, ಯಜ್ಞ ಪಶು, ಯಜ್ಞದ ಕುರಿಮರಿ ಎಂಬುದಾಗಿ ಅರ್ಥವಿಸಿಕೊಂಡರು. ಹಾಗೆ
ನಾವು ಇದನ್ನು ತಿಳ್ಕೊಂಡು ಆತನನ್ನು ಅಂಗೀಕರಿಸಿ ಸಂತೋಷ ಸಮಾಧಾನದ ರಕ್ಷಣೆಯನ್ನು ಪಡ್ಕೊಳ್ಳುವಂಥ ಕೃಪೆ ಕೊಡು. ಆ್ಯಸ್ ದಿ ಶೆಪರ್ಡ್ಸ್ ಬಿಲೀವ್ಡ್ through inspiration that came from you only, that these two signs indicate that this babe is the Lamb of God, spotless, unblemished Lamb of God, which takes away the sin of the world, and help us to accept him as our Savior and rejoice in the gift of this Christmas. We pray this with thanksgiving in the precious name of this Redeemer, Jesus Christ our Lord. Amen. ಆಹಾ ಇದೇನಿದು ಆಶ್ಚರ್ಯವಾದದು, ಓಹೋ ಮಹಾತ್ಮ ದೀನನಾಗ ನಾಥನಾದದು. ಆಹಾ ಇದೇನಿದು ಆಶ್ಚರ್ಯವಾದದು, ಓಹೋ ಮಹಾತ್ಮ ದೀನನಾದ ನಾಥನಾದದು. ಇಂದು ಭೂಮಿಯೊಳು ನಂದ ರೂಪನು ಕಂದನಾಗಿ ಚಿಂದಿ ಹೊದ್ದು ಅಂದವಳಿದದು. ಇಂದು ಭುವಿಯೊಳು ನಂದ ರೂಪನು ಕಂದನಾಗಿ ಚಿಂದಿ ಹೊದ್ದು ಅಂದವಳಿದದು. ಯೂದ ಕುಲದೊಳು ದಾವೀದ ಪುರದೊಳು ಮೋದಕರ್ತ ಗೋದಲಿಯೊಳ್ ಸಾಧುವಾದದು. ಯೂದ ಕುಲದೊಳು ದಾವೀದ ಪುರದೊಳು ಮೋದಕರ್ತ ಗೋದಲಿಯೊಳ್ ಸಾಧುವಾದದು. ಆಹಾ ಇದೇನಿದು ಆಶ್ಚರ್ಯವಾದದು, ಓಹೋ